ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕದ ಪ್ರವಾಸೋದ್ಯಮದ ಬಗ್ಗೆ ಗಮನ ಹರಿಸಿದ್ದಾರೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದರು. ಕರಾವಳಿ ಭಾಗದಲ್ಲಿ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಎಂದಿದ್ದಾರೆ. ಮೆಡಿಕಲ್ ಟೂರಿಸಂ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಟೂರಿಸಂ ಗೈಡ್ಗಳಿಗೆ ತರಬೇತಿ ಕೊಡುವ ಬಗ್ಗೆ ಹೇಳಿದ್ದಾರೆ. ಕರ್ನಾಟಕದ ಟೂರಿಸಂ ಬಗ್ಗೆ ಗಮನ ಹರಿಸಿದ್ದು ಸ್ವಾಗತಿಸುತ್ತೇನೆ ಎಂದಿದ್ದಾರೆ. ಘೋಷಣೆ ಮಾಡಿದ್ದು ಸ್ವಲ್ಪ ಆಗಬೇಕಾಗಿದ್ದು ಬಹಳ ಇದೆ ಎಂದು ಎಚ್.ಕೆ. ಪಾಟೀಲ್ ಹೇಳಿದರು. ಬೆಂಗಳೂರು ರೈಲ್ವೆ ಫಾಸ್ಟ್ ಟ್ರೈನ್ ನಿರ್ಣಯ ಸ್ವಾಗತಾರ್ಹ. ನಮ್ಮ ರಾಜ್ಯಕ್ಕೆ ನೀಡಬೇಕಾದ ನ್ಯಾಯಯುತ ಪಾಲು ಎದುರು ನೋಡ್ತಾ ಇದ್ದೀವಿ ಎಂದು ಪಾಟೀಲ್ ತಿಳಿಸಿದರು. ಮೆಡಿಕಲ್ ಟೂರಿಸಂ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಟೂರಿಸಂ ಮಿತ್ರಗಳು, ಟೂರಿಸಂ ಗೈಡ್ಸ್ ಅಂತ ನಾವು ಹೇಳ್ತೀವಿ, ಅವರನ್ನು ವಿಸ್ತೃತವಾಗಿ ತರಬೇತಿ ಕೊಡಬೇಕು ಹಾಗೆ ಅಂಥೇಳಿ ಅದು ಒಂದು ಘೋಷಣೆ ಇದೆ. ಇನ್ನೂ ಅವ್ರ ಭಾಷಣವನ್ನು ಪೂರ್ಣವಾಗಿ ನೋಡಬೇಕು. ಕರ್ನಾಟಕದ ಟೂರಿಸಂ ಬಗ್ಗೆ ಈಗೇನು ಸದ್ಯ ಗಮನ ಹರಿಸಿದ್ದಾರೆ ಅದನ್ನು ಸ್ವಾಗತಿಸ್ತೇನೆ. ಆಗಬೇಕಾದದ್ದು ಭಾಳ ಇದೆ. ಇದೇನೋ ನಮ್ಮ ಬೆಂಗಳೂರನ್ನು ರೈಲ್ವೆ ಫಾಸ್ಟ್ ಟ್ರೈನ್ ಹಬ್ಬನ್ನು ಮಾಡಬೇಕು ಅಂಥೇಳಿ ನಿರ್ಣಯ ಮಾಡಿದ್ದಾರೆ. ಅದು ಸ್ವಾಗತಾರ್ಹವಾಗಿದ್ದು, ನಾವು ಈ ಬಜೆಟ್ ಮೂಲಕ ಏನು ನೋಡ್ತಾ ಇದ್ದೇವೆ ಅಂದರೆ, ನಮ್ಮ ರಾಜ್ಯಕ್ಕೆ ನೀಡಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಪಾಲು ಈ ಒಕ್ಕೂಟದ ಈ ನಮ್ಮ ವ್ಯವಸ್ಥೆಯೊಳಗೆ, ಸಂಯುಕ್ತ ಒಕ್ಕೂಟದ ವ್ಯವಸ್ಥೆಯೊಳಗೆ ಕೋಆಪರೇಟಿವ್ ಫೆಡ್ರಲಿಸಮ್ ಶಕ್ತಿಗೊಳಿಸ್ತಕ್ಕಂಥ, ಆ ಬಲ ಕುದುರಿಸ್ತಕ್ಕಂಥ ಈ ಟ್ಯಾಕ್ಸ್ ಡೆವಲ್ಯೂಷನ್ ಹೆಂಗೆ ಮಾಡ್ತಾರೆ. ನಾವು 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ನಮಗೆ ಕೊಡ್ತಿದ್ರಲ್ಲ, ಅದನ್ನು ಹೇಗೆ ಬದಲಾಯಿಸ್ತಾರೆ, ನ್ಯಾಯವನ್ನು ಹೇಗೆ ಕೊಡ್ತಾರೆ.